ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗಿನ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಒಂದು ಒಳ್ಳೆ ನುಡಿಮುತ್ತನ್ನ ಕೇಳಿಸ್ಕೊಳ್ತಾ ಇದ್ದೆ. 7 ವರ್ಷದ ಮಗು ಒಂದು ಹೇಳುತ್ತೆ ಎಷ್ಟು ಚೆನ್ನಾಗೆ. फ़ोन से बात करने के लिए बिल देना पड़ता है, भगवान से बात करने के लिए दिल देना पड़ता है. ಇದರ ಅರ್ಥ, ಫೋನಲ್ಲಿ ಮಾತಾಡೋಕ್ಕೆ ದುಡ್ಡು ಕೊಡಬೇಕು, ದೇವ್ರ ಹತ್ರ ಮಾತಾಡೋಕ್ಕೆ ಹೃದಯನ ಕೊಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನಿಲ್ಲಿ ಬೆಳಗ್ಗೆ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ, ಹಸಿಮೆಣಸು ಹಾಕ್ಕೊಂಡು ಇಲ್ಲಿ ನಾನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು, ಬಟಾಣಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಉಪ್ಪಿಟ್ಟು. ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗೆ. ಉಪ್ಪಿಟ್ಟಲ್ಲಿ ರೆಡಿ ಆಗಬೇಕು, ಅಲ್ಲಿ ತಟ್ಟೆಗೆ ಹಾಕ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ತಿನ್ನೋಕೆ ಚೆನ್ನಾಗೆ. ಮಾಡಿಟ್ಬಿಟ್ಟು ಇಷ್ಟೊತ್ತಿಗೆ ತಿಂತೀವಿ ಅಂದರೆ ಆಗೋದಿಲ್ಲ. ಇಲ್ಲಿ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಫಸ್ಟು. ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗೆ. ಇದರಲ್ಲೂ ಅಷ್ಟೇ ತರಕಾರಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನೀರು ಹಾಕಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಲ್ಲಿ ತಿನ್ನುವಾಗ ತರಕಾರಿ ಚೆನ್ನಾಗಿ ಅನಿಸುತ್ತೆ. ಒಂದೇ ಒಂದು ಟೊಮೆಟೊನ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪನ್ನ ಸ್ವಲ್ಪ ಹಾಕಿರ್ತೀವಲ್ವ, ಟೊಮೆಟೊ ಎಲ್ಲದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ ಇವಾಗ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡಿ, ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಬಿಸಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಉಪ್ಪಿಟ್ಟಿಗೂ ಸಹ ಬಿಸಿ ನೀರನ್ನ ಬಳಸ್ತೀನಿ. ಚೆನ್ನಾಗಿರುತ್ತೆ. ತರಕಾರಿ ಫ್ರೈ ಆಗಿರೋದ್ರಿಂದ ಬಿಸಿ ನೀರು ಬಳಸಿದಾಗ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಬೇಗ. ಆವಾಗ ಉಪ್ಪಿಟ್ಟು ಬೇಗ ಆಗುತ್ತೆ. ಸೊ ಫಾಸ್ಟಾಗಲಿ ಅಂತ ಈ ಮೆಥಡು. ಇದು ಸ್ವಲ್ಪ ಬೇಯ್ಕೊಳ್ಳಿ. ಆಲ್ರೆಡಿ ತರಕಾರಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಕುದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ತುಂಬಾ ಬೇಯಿಸ್ಬೇಕಂತ ಏನಿಲ್ಲ. ನೆಕ್ಸ್ಟು ಇದಕ್ಕೆ ನಾನು ಕಾಯಿ ತುರಿನ ಹಾಕ್ಕೊಳ್ತೀನಿ. ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು. ನಂತರ ಮೊದಲೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋ ರವೆನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾವು ರವೆನ ಈ ಥರ ತಿರುಗಿಸ್ತಾನೆ ಈ ಥರ ಹಾಕಬೇಕು. ಆವಾಗ ಗಂಟು ಆಗೋದಿಲ್ಲ. ಸಾಮಾನ್ಯವಾಗಿ ಕೆಲವ್ರು ಹೇಳ್ತಾರೆ ಉಪ್ಪಿಟ್ಟು ಗಂಟಾಗೋಯ್ತು ಹಾಗೆ ಹೀಗೆ. ನಾವು ರವೆನ ಚೆನ್ನಾಗಿ ಹುರಿದಾಗ, ಆಮೇಲೆ ಈಗ ಹಾಕುವಾಗ ಈ ಥರ ಕೈ ಮಿಕ್ಸ್ ಮಾಡ್ತಾನೇ ಇರೋದ್ರಿಂದ ರವೆ ಗಂಟಾಗೋಕ್ಕೆ ಸಾಧ್ಯತೆ ಇರಲ್ಲ. ಉಪ್ಪಿಟ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ರವೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಸ್ಮೂತ್ ಬೇಕಂದರೆ ಸ್ಮೂತು, ಕೆಲವರಿಗೆ ಹಂಗೆ ಇಷ್ಟ ಆಗಲ್ಲ ಅಂದರೆ ನಾವು ರವೆಲಿ ನೀರಿನ ಪ್ರಮಾಣನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಬಿಟ್ರೆ ಚೆನ್ನಾಗಾಗೋಗುತ್ತೆ. ಇವಾಗ ತಿರುಗಿಸಿದೆಲ್ಲ ಆಯಿತು. ಇದಕ್ಕೂ ಪ್ಲೇಟ್ ಮುಚ್ಚಿ ನಾನೊಂದು 2 ಮಿನಿಟ್ಸ್ ಬಿಟ್ಬಿಡ್ತೀನಿ. ಅದು ಒಂದು ಒಳ್ಳೆ ಕರೆಕ್ಟಾಗಿ ಆಗಿಬಿಡುತ್ತೆ. ನೋಡಿ, ಉಪ್ಪಿಟ್ಟು ರೆಡಿ. ನಮ್ಮನೇಲಿ ತಿನ್ನೋರು ಆಲ್ರೆಡಿ ರೆಡಿ ಇದ್ದಾರೆ. ಹೀಗೆ ಹಾಕ್ತಿದ್ದಂಗೆ ಪ್ಲೇಟಿಗೆ ಹಾಕ್ಕೊಟ್ಬಿಡ್ಬೇಕು. ಕವನ, ರೇಣು ಆಲ್ರೆಡಿ ಹೊರಟು ಕೂತಿದ್ದಾರೆ. ಸೊ ಅವ್ರಿಗೆ ಕೊಟ್ಬಿಡೋಣ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.